ವೆಲ್ಕಮ್ ಟು ಊಟಿ. ಗುಡ್ ಮಾರ್ನಿಂಗ್ ಗೈಸ್ ಫ್ರಮ್ ಊಟಿ. ಬಂದೇನಿ ಊಟಿಗೆ, 7 ಗಂಟೆ ಆಗೈತಿ ಟೈಮ್. ಇದು ಊಟಿ ಬಸ್ ಸ್ಟ್ಯಾಂಡ್. ಜೀಫಾಡ್ ಥಂಡಿ ಐತಿ ಗೈಸ್. ಈಗ ಏನಿಲ್ಲ, ಇಲ್ಲಿಂದ 650 ಮೀಟರ್ಸಿಗೆ ಹಾಸ್ಟೆಲ್ ಐತಿ. ಅಲ್ಲಿ ಹೋಗಿ ಚೆಕ್-ಇನ್ ಮಾಡ್ಕೋಬೇಕು. 12 o'clock ಚೆಕ್-ಇನ್ ಅಂತ ಐತಿ, ಬಟ್ ಹೋಗಿ ನೋಡ್ತೀನಿ. ಆ್ಯಂಡ್ ಇಲ್ಲಿ ಹೋಗಿ ಚಹಾ ಕುಡಿತೀನಿ ಗೈಸ್. ಹೊಂಟೇನಿ ಈಗ ಹಾಸ್ಟೆಲ್ ಕಡೆ ನಡ್ಕೊಂತ. ಥಂಡಂತೂ ಭಾಳ ಐತಿ ಗೈಸ್. ಲಾಸ್ಟ್ ವಾರ ಶನಿವಾರ ಮುನ್ನಾರಿಗೆ ಹೋಗಿದ್ವಿ. ಅಷ್ಟೇನು ಥಂಡ್ ಇರಲಿಲ್ಲ ಅಲ್ಲೇ, ಬಟ್ ಇದು ಮಾತ್ರ ಫುಲ್ ಥಂಡಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಚಲೋ ಕಾಣೈತಿ. ವಾವ್, ಫುಲ್ ಫಾಗ್ ಆಗ್ಬಿಟ್ಟಿತ್ತಲ್ಲ ಹಿಂದೆ. ಹೊಂಟೀನಿ ಈಗ ಇನ್ನೊಂದು 350 ಮೀಟ್ರ್ ಉಳ್ದೈತಿ. ಕೊಂಚಿಗೆ ಕಟ್ಕೊಂಡ್ಬಿಡ್ತೀನಿ ಇದನ್ನು ಸ್ಕಾರ್ಫು. ಕೈ ಅಂತೂ ಏನು ಫೀಲ್ ಆಗಲ್ಲ, ಹಂಗೆ ಆಗತೈತಿ. ಊಬರ್ ಕ್ಯಾಬಿಂದು ಫೆಸಿಲಿಟಿ ಇಲ್ಲ ಅನ್ಸುತ್ತೆ. ಇಲ್ಲೇ ನಾರ್ಮಲ್ ಆಟೋ ತೊಗೊಂಡು ಅಡ್ಡಾಡಬೇಕು. ಅಲ್ಲಿ ಅಡ್ಡಾಡಿದ್ನಂದ್ರೆ ಒಬ್ಬಾಕಿಗೆ ಫುಲ್ ಭಾರಿ ಪಡ್ ಜಾಯೇಗ ಬೈ. ನೋಡೋಣ ಅಂತ ಏನು ಮಾಡ್ತೀನಿ. A few moments later. ಗೈಸ್, ಇಲ್ಲಿಂದ ಗುಡ್ಡ ಹತ್ಕೊಂಡು ಇಲ್ಲಿ ಬಂದೀನಿ. ಅದೇ ಹಾಸ್ಟೆಲ್. ಅಲ್ಲಿ ಎರಡು ನಾಯಿ ಕುಂತಾವು, ಓಡ್ ಬಂದು ಕಡ್ದು ಹಿಡ್ದ ಒಂದು ಟೆನ್ಷನ್ ಆಗತ್ತೆ ಗೈಸ್. ಬಂದೇನಿ ಈಗ ಹಾಸ್ಟೆಲಿಗೆ. ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಹಾಸ್ಟೆಲ್ ಐತಿ. ಆ್ಯಂಡ್ ಅಲ್ಲಿಂದ ವ್ಯೂ ನೋಡ್ರಿ, ಹಿಂಗೈತಿ ಮಸ್ತ್. ಈ ನಾಯಿ ಸಂಬಂಧ ಅಂಜಿ ಎಲ್ಲೆಲ್ಲೋ ಓಡಿ ಹೋಗಿ ಬರೋದಾಗಿತ್ತು ನನ್ನ ಬಾಳೆ. ಇದನ್ನು ನೋಡ್ರಿ ಗೈಸ್, ಇದು ನಾಯಿ. ಆ್ಯಂಡ್ ಲಗೇಜ್ ಅಂತೂ ಒಳಗಿಟ್ಟು ಬಂದೀನಿ. ನಂದು ಒಂದು ಬ್ಯಾಗ್ ಐತೆ ಅಷ್ಟೆ. ಬ್ಯಾಗ್ ಇಟ್ಟೀನಿ. ಆ್ಯಂಡ್ ಅಲ್ಲಿ ಕಾಮನ್ ವಾಶ್ರೂಮ್ಸ್ ಅದಾವಂತ, ಹೋಗಿ ಫ್ರೆಶ್ ಅಪ್ ಆಗ್ಬೋದು ನೀವು ಅಂತಂದಾನೆ. ಆ್ಯಂಡ್ 12 o'clock ಚೆಕ್-ಇನ್ ಐತಿ. ಸೊ ಚೆಕ್-ಇನ್ ಮಾಡ್ಕೊಳ್ಳೋನವಾಗ ಅಲ್ಲಿ ತನಕ ಇಲ್ಲೇ ಹೊರಗೆ ಕುಂದಿರ್ತೀನಿ, ನೋಡ್ತೀನಿ. ಏನೋ ನಾಷ್ಟದು ಆರ್ಡ್ರ್ ಮಾಡೋದಿದ್ರೆ ಆರ್ಡ್ರ್ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಾನೆ. ಮಸ್ತ್ ಅನ್ಸತೈತಿ. ವೆಲ್ಕಮ್ ಟು ಊಟಿ. ಆ್ಯಂಡ್ ಹಾಸ್ಟೆಲಿಂದ ಪ್ರೈಸ್ ಬಂದು ನಂಗೆ ಸ್ಯಾಟರ್ಡೆಲ್ಲ, ಇವತ್ತು ವೀಕೆಂಡಿಗೆ ಸ್ವಲ್ಪ ಕಾಸ್ಟ್ಲಿ ಆಗೈತಿ. ಇಟ್ಸ್ ಅರೌಂಡ್ 863 ರೂಪೀಸ್ ಏನೋ ಬಿದ್ದೈತಿ ನನಗೆ. ಸೊ ಪರವಾಗಿಲ್ಲ, ಮ್ಯಾನೇಜಬಲ್, ಅಫೋರ್ಡೆಬಲ್. ಗೈಸ್, ಚಾಯ್ ಆರ್ಡ್ರ್ ಮಾಡಿದ್ದೆ. ಇವ್ರದ್ದೇ ಇಲ್ಲೇ ಒಂದು ಹೋಟೆಲ್ ಟೈಪ್ ಐತಿ. ಒಳಗೆ ಸ್ಕ್ಯಾನ್ ಮಾಡಿದ್ವಿ ಅಂತಂದ್ರೆ ಅವರು ತಂದು ಕೊಡ್ತಾರೆ. ಸೊ ಅಲ್ಲಿ ಆರ್ಡ್ರ್ ಮಾಡಿದ್ದೆ. ಒಂದು ಚಾ ಆರ್ಡ್ರ್ ಮಾಡೀನಿ. ಇಲ್ಲಿ ಫುಲ್ಲೆಲ್ಲ ಫಾಗ್ ತುಂಬಿಟ್ಟೈತಿ. ಫುಲ್ ಥಂಡಿಗೆ ಏನು ಮಾಡ್ಬೇಕಂತ ತಿಳಿವಲ್ತು, ಹಂಗಾಗ್ಬಿಟ್ಟೈತಿ ಗೈಸ್. ಗೈಸ್, ಇಲ್ಲಿ ಹಾಸ್ಟೆಲ್ ಒಳಗೆ ಒಂದು ಬೆಕ್ ಬಂದೈತಿ. ಎಷ್ಟು ಕ್ಯೂಟ್ ಐತಿ. ಅದ್ರ ಹೆಸರು ಇರಾ ಅಂತ. ಅದ್ರ ಬೋಮ್ ಮೇಲೆ ಬರ್ತೈತಿ. A few minutes later. ಸೊ ಗೈಸ್, ಈಗ ಬ್ರೇಕ್ಫಾಸ್ಟ್ ಮಾಡತ್ತೀನಿ. ಆ್ಯಂಡ್ ಇವ್ರದ್ದು ಡೈನಿಂಗ್ ಏರಿಯಾ ಇಷ್ಟೈತಿ. ಸೊ ಗೈಸ್, ಇಲ್ಲಿ ಹಾಸ್ಟೆಲ್ ಒಳಗೆ ಅನ್ನ ನಂಬರ್ ಕೊಟ್ಟಾನ. ಸೊ ಪ್ಯಾಕೇಜ್ ಐತಿ. ಊಟಿ ಕುನ್ನೂರಿನ ಒಂದು ಆ್ಯಂಡ್ ಪೈಕರದು ಒಂದು. ಸೊ ಇವತ್ತು ನಾನು ಊಟಿ ಕುನ್ನೂರಿನ ಪ್ಯಾಕೇಜ್ ತೊಗೊಂಡೀನಿ. ಆ್ಯಂಡ್ 350 per person ಅಂತ ಹೇಳಾರೆ. ಆ್ಯಂಡ್ ಎಕ್ಸ್ಟ್ರಾ ಟೂರ್ ಗೈಡ್ ಚಾರ್ಜ್ ಅಂತ ಹೇಳಾರೆ. A few minutes later. ಸೊ ಗೈಸ್, ಹತ್ತೀನಿ ಈಗ. ಇದು ಟೂರ್ ಬಸ್ ಐತಿ, ಹಿಂಗೈತಿ. ಸೊ ಗೈಸ್, ನಾನು ಬಂದೀನಿ ಈಗ ಥ್ರೆಡೆಡ್ ಗಾರ್ಡನ್ ಅಂತಂದು. ಸೊ ಇಲ್ಲಿ ನೋಡ್ಬೋದು ನೀವು, ಇವೆಲ್ಲ ಮ್ಯಾನ್ ಮೇಡ್ ಅಂತ. ಸೊ ನೋಡ್ರಿ, ಇವು ಯಾವ ಒರಿಜಿನಲ್ ಫ್ಲವರ್ಸ್ ಅಲ್ಲ.
ಗೈಸ್ ನಾ ಇದು ತಗೊಂಡಿನಿ 240 ರೂಪಾಯಿ ಕೊಟ್ಟಿನಿ ಇದಕ್ಕೆ. ಇದು ಪುಂಚ್ ಪುಂಚ್ ಒಂದು ಹಿಂಗೆ ಮ್ಯಾಲೆ ಇರುತ್ತೆ. ಸೊ ಗೈಸ್ ಬಂದೀನಿ ಈಗ ಬೋಟ್ ಹೌಸಿಗೆ. ಬೋಟಿಂಗ್ ಏನು ಮಾಡತ್ತಿಲ್ಲ, ಅಲ್ಲಿ ಹಿಂಗೆ ಮಾಡತ್ತಾರೆ ಹಿಂಗೆ ಕಾಣಿಸ್ತಿರ್ಬೋದು. ನಾ ಏನು ಮಾಡತ್ತಿಲ್ಲ, ಸುಮ್ಮನೆ ನೋಡ್ತೀನಿ. ಇಲ್ಲಿ ದಂಡಿಗೆ ನಿಂತು ನೋಡಿ ಹೋಗ್ಬಿಡಕ್ಕಿನ ಅಷ್ಟು ಗೈಸ್. ಇಲ್ಲಿ ನೋಡ್ರಿ ಅಷ್ಟು. ಆ್ಯಂಡ್ ಇದು ಹೆಂಗೆ ಕಾಣತ್ತೈತೆ ಕಮೆಂಟ್ ಮಾಡಿರಿ ಗೈಸ್. ಗೈಸ್ ಬಂದೇನ ಈಗ ದೊಡ್ಡ ಬೆಟ್ಟ ಪೀಕ್ ವ್ಯೂಗೆ. ಸೊ ಅಲ್ಲೇ ಟಿಕೆಟ್ ಐತಿ. ಟಿಕೆಟ್ ಕೌಂಟ್ರೆ ಪರ್ ಪರ್ಸನ್ 10 ರೂಪೀಸ್. ಆ್ಯಂಡ್ ಇಂಥಲ್ಲಿ ಟೂರಿಸ್ಟ್ ಪ್ಲೇಸಿಗೆ ನೀವು ಎಲ್ಲರೂ ಬಂದಿರಿ ಅಂತಂದ್ರೆ ಕ್ಯಾಶ್ ಕ್ಯಾರಿ ಮಾಡಿರಿ, ಬಿಕಾಸ್ ಇಲ್ಲಿ ನೆಟ್ವರ್ಕ್ ಅದು ಇರೋಂಗಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಹಾಡಾಚಾರ ಕಾಪರೇಟ್ ಬೀಳಬಾರ್ದು ನನಗೆ, ಬಂದ ಮಾಡಿದ್ರು. ಕಾಪರೇಟ್ ಬೀಳಬಾರ್ದು ನನಗಂತೂ ಬಂದ ಮಾಡಿದ್ರು. ಫುಲ್ ಫಾಗ ತುಂಬಿತ್ತು ಗೈಸ್. ಏನು ತೋರಿಸ್ಲಿ ನಂಗೇನು, ನನಗೇನು ಕಾಣುವಲ್ತು, ನಿಮ್ಗೆ ಏನು ತೋರಿಸ್ಲಿ ಹಿಂಗೈತಿಲ್ಲ. ಅದ್ರ ತಂಡಿ ಮಾತ್ರ ತಂದಿದ್ದು ಗೈಸ್. ಅಷ್ಟೇ ಸಿನಿಮ್ಯಾಟಿಕ್ಸ್ ಎಂಜಾಯ್ ಮಾಡ್ರಿ. ಸೊ ಗೈಸ್ ನಾವೀಗ ಬಂದಿದ್ವಿ ಟೆಲಿಸ್ಕೋಪಿಕ್ ವ್ಯೂಗೆ. ಸೊ ಇಲ್ಲಿ ನೀವು ನೋಡ್ಬೋದು ವ್ಯೂ ಐತಿ. ಇಲ್ಲೇ ಒಳಗೆ ಟೆಲಿಸ್ಕೋಪ್ಸ್ ಅದಾವೆ. ಸೊ ಪೂರಾ ಸಿನಿಮ್ಯಾಟಿಕ್ ವಿಡಿಯೋಸ್ ಹಾಕ್ತೇನಂತೆ, ನೋಡ್ರಿ, ಎಂಜಾಯ್ ಮಾಡಿರಿ. ಬಸ್ ಒಳಗೆ ನಾವು ಅಡ್ಡಾಡತ್ತೀವಿ. ಇವರೆಲ್ಲ ಹುಡುಗರು ಅದಾರಲ್ಲ, ಇದೇ ಬಸ್ನೇ ಹತ್ತಾರ ಗೈಸ್. ಇದೆಲ್ಲ ಹಿಂದಿ ಆಕ್ಟರ್ ಯಾರೋ ಮುಮ್ತಾಜ್ ಅಂತ ಅದಾಳಂತ ಗೈಸ್. ಸೊ ಆಕಿ ಗಂಡನ್ ಪ್ರಾಪರ್ಟಿ ಅಂತ 2500 acres ಒಂದು ಕಡೆ ಟೀ ಪ್ಲಾಂಟೇಶನ್ ಐತಿ ಗೈಸ್. ಟೈಮ್ ಆಗೈತಿ ಈಗ 3:40. ಊಟ ಆಯ್ತು ಈಗ. ಇಲ್ಲೇ ಹಿಂಗೆ ಒಂದು ವೆಜ್ ರೆಸ್ಟೋರೆಂಟ್ ಇತ್ತು, ಅನ್ನ ಸಾರು ಊಟ ಮಾಡಿದೆ, ಅಷ್ಟು ಹೇಳೋದಿತ್ತು. ಮತ್ತೇನಿಲ್ಲ. ಈಗ ಡಾಲ್ಫಿನ್ಸ್ ನೋಸ್ ಕಡೆ ಹೊಂಟೇವಿ ಕೂನೂರ್ದಾಗ. ಅಲ್ಲಿ ಹೋಗಿ ಅಲ್ಲಿಗೆ ತೋರಿಸ್ತೀವಿ. ಸೊ ಗೈಸ್ ಈಗ ನಾವು ಅದೇವಿ ಡಾಲ್ಫಿನ್ಸ್ ನೋಸ್ನಾಗ. ಸೊ ಇಲ್ಲಿ ಡಾಲ್ಫಿನ್ಸ್ ನೋಸ್ ಎಲ್ಲ ಐತಂತ ನನಗೆ ಇನ್ನೂ ಮಟ್ಟ ಕನ್ಫ್ಯೂಷನ್. ಜಸ್ಟ್ ಹಿಲ್ಸ್ ಅದಾವ, ವ್ಯೂ ಐತಿ, ಅಲ್ಲಿ ಒಂದು ಕಡೆ ಸಣ್ಣ ವಾಟರ್ಫಾಲ್ ಐತಿ ಅಷ್ಟೇ. ಎಲ್ಲೈತಿ ಏನೈತಿ ಯಾರಿಗೆ ಗೊತ್ತು. ಸುಮ್ಮನೆ ಎಲ್ಲರೂ ನೋಡತ್ತಾರ, ನಾನು ನೋಡತ್ತೀನಿ ಗೈಸ್. ಗುಂಪ್ನಾಗ ಗೋವಿಂದ ಆಗ್ಬಿಟ್ಟೈತಿ. ಈ ಕಡೆ ಹೊರಗೆ ಎಕ್ಸಿಟ್ ಐತಿ. ಆ್ಯಂಡ್ ಇಲ್ಲೇ ಮ್ಯಾಲಿಂತ್ರ ವ್ಯೂ ಪಾಯಿಂಟ್ ಐತಿ ಗೈಸ್. ಇಲ್ಲಿ ಮೈಯ ನೋಡಕ್ಕೆ ಬಂದಂಗೆ ಆಗಿತ್ತು ನಾ.
ಮಿಸ್ಕನ್ಸೆಪ್ಷನ್ ಆಗಿತ್ತಂದ್ರೆ ನಾ ಡಾಲ್ಫಿನ್ ನೋಸ್ ಅಂದರೆ ಏನೋ ಎಲ್ಲೋ ಗುಡ್ದಾಗೆ ಡಾಲ್ಫಿನ್ ಟೈಪ್ ಕಾಣ್ತೈತಿ, ಡಾಲ್ಫಿನ್ ಜೊತೆ ನೋಸ್ ಇರುತ್ತೆ, ಏನೋ ಒಂದು ಅದ್ರದ್ದು ಔಟ್ಲೈನ್ ಇರುತ್ತೆ ಅಂತ ನಾ ಹಂಗೆ ಅಂದ್ಕೊಂಡಿದ್ದೆ. ಬಟ್ ಅದೇನಂತಂದ್ರೆ ನಾವು ಯಾವ ಪಾಯಿಂಟಿಗೆ ಹೋಗಿ ನಿಂದಿರ್ತೀವಲ್ಲ ಅಲ್ಲಿ ವ್ಯೂ ಪಾಯಿಂಟ್ ಎಡ್ಜಿಗೆ ಅದೇ ನೋಸ್ ಅಂತ, ಡಾಲ್ಫಿನ್ ನೋಸ್. ಛೇ, ಗೊತ್ತಿರಲಿಲ್ಲ ನನಗಿದೆ. ಅಲ್ಲೊಬ್ಬ ಬೈ ಹೇಳ್ದ, ಕೇಳ್ಕೊಂಡೆ ವಾಪಸ್ ಹೊಂಟೀನಿ ಬಸ್ ಕಡೆ. ಬಸ್ ಬೈ ಕಾಲ್ ಮಾಡ್ಯಾನ ನಂಗೆ, ಪಟ್ಟಣ ಬರ್ರಿ ಮೇಡಮ್ಮೆ ಹೋಗ್ಬೇಕೀಗ ಅಂತಂದು. ಸೊ ಗೈಸ್, ಊಟಿ ಒಳಗೆ ಇಲ್ಲಿ ಒಂದು ಮಾರ್ಕೆಟ್ ಟೈಪ್ ಐತಿ, ಇಲ್ಲಿ ಬಂದೀವಿ. ಇಲ್ಲಿ ಗೇಮ್ಸ್ ಅದಾವೆ, ಶೂಟಿಂಗ್ ಅನ್ನೋದು, ಇಲ್ಲಿ ಏನೇನೋ ಅದಾವೆ ಗೈಸ್ ಅಂಗಡಿ. ಅದು ಈ ಕಡೆ ಚಾಕ್ಲೇಟ್ ಫ್ಯಾಕ್ಟ್ರಿ ಐತಿ, ಅಲ್ಲಿ ಸ್ವಲ್ಪ ಅಂಗಡಿ ಯಾವ್ಯಾವ ಅದಾವೆ. Few moments later. ಗೈಸ್ ಏನಿಲ್ಲ, ಎಲ್ಲ ಅಂಗಡಿಗೆ ಅಡ್ಡಾಡ್ಕೊಂಬಂದೆ. ಆ್ಯಂಡ್ ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಐತಲ್ಲ, ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗೆ ಮಿಕ್ಸ್ ಚಾಕ್ಲೇಟ್ಸ್ ತೊಗೊಂಡೆ. 130 ರೂಪೀಸ್ ಅಂತ ಒಂದು ಬಾಕ್ಸ್ ಕೊಟ್ಟರೆ ಅಷ್ಟೇ. ಉಳ್ಕಿದೆಲ್ಲ ಹ್ಯಾಂಡಿಕ್ರಾಫ್ಟ್ಸ್ ಅದಾವೆ ಆ್ಯಂಡ್ ನೀಲಗಿರಿ ಹ್ಯಾಂಡ್ಲೂಮ್ಸ್ ಅವ ಇವೆಲ್ಲ ಅಷ್ಟೇ, ಏನು ತೊಗೊಳ್ಳಿಲ್ಲ. ಆ್ಯಂಡ್ 350 ರೂಪೀಸ್ ಪರ್ ಪರ್ಸನ್. ವರ್ತ್ ಇಟ್ ಗೈಸ್, ವರ್ತ್ ಇಟ್ ರಿಯಲಿ. ಊಟಿ ಮತ್ತು ಕುನು ಎರಡೂ ಪ್ಲೇಸಸ್ ಕವರ್ ಮಾಡಿರಿ. ಆ್ಯಂಡ್ ಇಲ್ಲಿ ಬಸ್ ಐತಿ, ರಿಯಲಿ ವರ್ತ್ ಇಟ್. ನೀವು ಬಂದ್ರಿ ಅಂತಂದ್ರೆ ಟ್ರೈ ಮಾಡಿರಿ. ಆ್ಯಂಡ್ ಇನ್ ಕೇಸ್ ನಿಮ್ಗೆ ಏನಾದರೂ ಎಂಕ್ವೈರಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂತ ನಂಗೆ DM ಮಾಡಿರಿ, ನಾನು ಕಳಿಸ್ತೇನೆ. A few moments later. ಗೈಸ್, ನಾನು ಜಸ್ಟ್ ಬಂದೆ ಹಾಸ್ಟೆಲಿಗೆ. ಸೊ ನಮ್ಮದು ಡೊಮೆಟ್ರಿ ರೂಮ್ಸ್ ತೋರಿಸ್ತೀನಿ. ಎಂಟ್ರೆನ್ಸ್ ಇಲ್ಲ, ಆಟ ಆಡೋಕ್ಕೈತಿ ಕ್ಯಾರಮ್. ಸೊ ಇದು ಆ್ಯಕ್ಚುಲಿ ಬಂದು 6 ಶೇರಿಂಗಿಂದ ಐತಿ. ಆ್ಯಂಡ್ ದಿಸ್ ಇಸ್ ಮೈ ಬೆಡ್ ಅಷ್ಟೇ.